ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಸಚಿವರು ಮಾತು ಜಾಸ್ತಿ ಕೆಲಸ ಕಮ್ಮಿ, ಡೇಟಾಗಳು ಕೂಡ ಅದನ್ನೇ ಹೇಳುತ್ತಿದ್ದಾವೆ. ಮಾತು ಜಾಸ್ತಿ ಕೆಲಸ ಕಮ್ಮಿ. ಈ SSLC ಫಲಿತಾಂಶ ಪ್ರಕಟ ಆದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಮಾಡಿದರು. ಶಿಕ್ಷಣ ವ್ಯವಸ್ಥೆಯ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳ್ತಾರೆ, ಅಲ್ಲರಿ ಹಣಕಾಸು ಇಲಾಖೆಯಿಂದಲೇ ಅನುದಾನ ಬಿಡುಗಡೆ ಆಗಿದ್ರೂ ಕೂಡ ಶಾಲಾ ಕೊಠಡಿಗಳಲ್ಲಿ ಸಮಸ್ಯೆ, ಶಿಕ್ಷಕರ ಸಮಸ್ಯೆ, ಮೂಲಭೂತ ಸೌಕರ್ಯದ ಸಮಸ್ಯೆ, ಏನಕ್ಕೆ ಯಾಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ ಫಂಡನ್ನು ಅಂಥೇಳಿ ಮುಖ್ಯಮಂತ್ರಿಗಳು ಶಾಲಾ ಶಿಕ್ಷಣ ಸಚಿವರ ಎದುರುಗಡೆ ಕೇಳ್ತಾರೆ. ಸೊ ಮಾತು ಜಾಸ್ತಿ ಕೆಲಸ ಕಮ್ಮಿ, ಅತಿಯಾದಂತಹ ಮಾತು. ಮಧು ಬಂಗಾರಪ್ಪ 39,427.77 ಕೋಟಿ ರೂಪಾಯಿ, 39,427 ಕೋಟಿ ರೂಪಾಯಿ. ಅದರಲ್ಲಿ ನಿಯರ್ಲಿ ಮೂರನೇ ಒಂದು ಭಾಗದಷ್ಟು ಅನುದಾನ ಬಿಡುಗಡೆ ಆಗಿಬಿಟ್ಟಿದೆ. 11,386.71 ಕೋಟಿ ರೂಪಾಯಿ. ಬಳಕೆ ಮಾಡಿರುವಂಥದ್ದು ಎಷ್ಟು ಅಂತ ಹೇಳಿದ್ರೆ ಕೇವಲ 6,479 ಕೋಟಿ ರೂಪಾಯಿ. ಮಧು ಬಂಗಾರಪ್ಪ ಮೊದಲ ಬಾರಿಗೆ ಸಚಿವರು ಸಿಕ್ಕಿರುವಂತಹ ಖಾತೆ ದೊಡ್ಡ ಖಾತೆ. ತಮ್ಮ ಹೆಸರನ್ನು ಕರ್ನಾಟಕದ ಆಡಳಿತದ ವಿಚಾರದಲ್ಲಿ ಚಿರಸ್ಥಾಯಿಯನ್ನಾಗಿ ಮಾಡಬಹುದಾದಂಥ ಒಂದು ಇಲಾಖೆ ಯುವ ರಾಜಕಾರಣಿ ಮಧು ಬಂಗಾರಪ್ಪ ಅವರಿಗೆ ಸಿಕ್ತು. ಆದರೆ ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೇಡವಾಗಿರುವಂತಹ ತರಲೆ ಐಡಿಯಾಗಳನ್ನು ಇಟ್ಕೊಂಡು SSLCಯಲ್ಲಿ ಮಾರ್ಕ್ಸ್ ಕಮ್ಮಿ ಮಾಡಿ ರಿಸಲ್ಟ್ ತಗೊಳ್ಳೋದು ಹೇಗೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.